ನಮಸ್ಕಾರ. ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಇವತ್ತು ನಾವು ಸಭೆಯನ್ನು ಮಾಡಿದ್ದೀವಿ. ಎಲ್ಲ ಯುವಕರ ಒಂದೇ ಕೂಗಿದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 2.5 ವರ್ಷ ಕಳೆದಿದೆ. ಇವತ್ತು ಏನು ಯುವಜನರ ಕೂಗಿದೆ ಉದ್ಯೋಗ ಭರ್ತಿ ಮಾಡ್ಬೇಕಂತ ಅದಕ್ಕೆ ಯಾರೂ ಒತ್ತು ಕೊಡ್ತಾ ಇಲ್ಲ. ಇವತ್ತು ಸರ್ಕಾರ ಕುರ್ಚಿ ಆಟದಲ್ಲಿ ಅವರು ಟೈಮ್ ಕಳೀತಾ ಇದ್ದಾರೆ. ನಾ ಸಿ ಎಮ್ ಆಗ್ತೀನಿ ಆದರೆ ಯುವಜನರ ಕೂಗು ಇವತ್ತು ಯಾರೂ ಕೇಳ್ತಲ್ಲ. ಹೀಗಾಗಿ ಉದ್ಯೋಗ ಆಕಾಂಕ್ಷಿಗಳ ಒಂದು ಹೋರಾಟ ಸಮಿತಿಯಿಂದ ಈಗಾಗಲೇ ಬಿಜಾಪುರದಲ್ಲಾಗಿದೆ, ಧಾರವಾಡದಲ್ಲಾಗಿದೆ, ರಾಯಚೂರಲ್ಲಾಗಿದೆ, ಯಾದಗಿರಿಯಲ್ಲಾಗಿದೆ, ಗುಲ್ಬರ್ಗದಲ್ಲಿ ಕೂಡ ನಾವು ಆಲ್ರೆಡಿ ಒಂದು ಸಲ ಮಾಡಿದ್ವಿ. ಮತ್ತೆ ಸರ್ಕಾರ ನಮ್ಮ ಬೇಡಿಕೆ ಇಲ್ಲಿವರೆಗೆ ಯಾವುದು ಸ್ಪಂದನೆ ಸಿಗೋದ್ರಿಂದ ಮತ್ತೆ ನಾವು ಹೋರಾಟಕ್ಕೆ ಧುಮುಕಿದ್ದೀವಿ. ಎಲ್ಲರೂ ಕೂಗು ಏನಂದರೆ, ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ 40,000ಕ್ಕಿಂತ ಹೆಚ್ಚು ಪೋಸ್ಟ್ ಖಾಲಿ ಇದೆ. ಇವತ್ತು ಸರ್ಕಾರ ಭರ್ತಿ ಮಾಡ್ತಾ ಇಲ್ಲ. ಬದಲಾಗಿ ಎಲ್ಲ ಕಡೆಗೆ ಕಾಂಟ್ರಾಕ್ಟ್ ಗೆಸ್ಟ್ ಟೀಚರ್ ತೊಗೋತಾ ಇದ್ದಾರೆ. ಈಗಾಗಲೇ ಯಾರು ಗೆಸ್ಟ್ ತೊಗೊಂಡ್ರೆ ಕಾಂಟ್ರಾಕ್ಟ್ ತೊಗೊಂಡ್ರೆ ಅವ್ರಿಗೆ ಪರ್ಮಿಟ್ ಮಾಡಿರಿ. ಸೊ ಈ ಒಂದು ಕಾಂಟ್ರಾಕ್ಟ್ ಪದ್ಧತಿ ಕೈ ಬಿಡ್ರಿ ಅಂತ ಕೂಡ ನಾವು ಒತ್ತಾಯಿಸ್ತಾ ಇದ್ವಿ. ಮತ್ತು ನೇಮಕಾತಿ ಇಲ್ಲಿವರೆಗೆ ನೇಮಕಾತಿನೇ ಆಗಿಲ್ಲ. ನೇಮಕಾತಿ ಕರೆದಾಗ ಅಲ್ಲಿ ಪಾರದರ್ಶಕವಾಗಿ ಎಕ್ಸಾಮ್ ನಡೆಸ್ತಾ ಇಲ್ಲ. ಅಲ್ಲಿ ಕೂಡ ಸಾಕಷ್ಟು ಅವ್ಯವಹಾರ ಆಗ್ತಾ ಇದೆ. ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ನೀವು ನೇಮಕಾತಿ ಮಾಡ್ಕೋಬೇಕು, ಪಾರದರ್ಶಕವಾಗಿ ನೇಮಕಾತಿ ಮಾಡ್ಬೇಕಂತ ಕೂಡ ಡಿಮ್ಯಾಂಡ್ಸ್ ಇದೆ. ಸೊ ರಾಜ್ಯದಲ್ಲಿ 2,80,000 ಪೋಸ್ಟ್ ಖಾಲಿ ಇದೆ, ಅದು ಭರ್ತಿ ಮಾಡಬೇಕು. ಕೇಂದ್ರದಲ್ಲಿ ಕೂಡ ಲಕ್ಷಾಂತರ ಉದ್ಯೋಗಗಳು ಖಾಲಿ ಇದೆ. ಎರಡೂ ಸರ್ಕಾರಗಳ ಜವಾಬ್ದಾರಿ ಇದೆ. ಕೇಂದ್ರದ ಪ್ರಧಾನಮಂತ್ರಿಯವ್ರದ್ದು ಜವಾಬ್ದಾರಿ ಇದೆ, ರಾಜ್ಯದ ಮುಖ್ಯಮಂತ್ರಿ ಕೂಡ ಜವಾಬ್ದಾರಿ ಇದೆ. ಇಬ್ಬರು ಸರ್ಕಾರಗಳು ಎಲ್ಲ ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡಿ ಯುವಕರಿಗೆ ನ್ಯಾಯ ಕೊಡಬೇಕಂತೇಳಿ ನಾವು ಈ ಒಂದು ಹೋರಾಟ ಮುಖಾಂತರ ಕೇಳ್ತಾ ಇದ್ದೀವಿ. ಏನು 15ನೇ ತಾರೀಕು ಗುಲ್ಬರ್ಗದಲ್ಲಿ ಹೋರಾಟ ನಡೀತಾ ಇದೆ. ತಿಮ್ಮಾಪುರ ಸರ್ಕಲ್ದಿಂದ DCFವರೆಗೆ ದೊಡ್ಡ ಮೆರವಣಿಗೆ ಇದೆ ಮತ್ತು ಅಲ್ಲಿ ಧರ್ನಾ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಗುಲ್ಬರ್ಗ ಭಾಗದ ಎಲ್ಲ ಲೈಬ್ರರಿಯಲ್ಲಿರುವಂಥ ಉದ್ಯೋಗ ಆಕಾಂಕ್ಷಿಗಳು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಕೋಚಿಂಗ್ ಸೆಂಟರ್ನಲ್ಲಿ ಹೋಗುವಂಥ ಆಕಾಂಕ್ಷಿಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಂತೇಳಿ ನಾನು ಕಲಬುರಗಿ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಪರವಾಗಿ ಕೇಳ್ಕೊಳ್ತೇನೆ. ಓಕೆ.